ಸುಮ್ಮನೆ ಪ್ರೋಟೋಕಾಲ್ ಕೊಡಲಿಕ್ಕೆ ಪೊಲೀಸರಿಗೆ ತಲೆ ಕೆಟ್ಟಿರುತ್ತಾ? ಹೀಗಾಗಿ ಏನಂದ್ರೆ ಅವ್ರ ತಂದೆ ಏನು ಹೇಳೇ ಇಲ್ವಾ, ನನ್ನ ಮಗಳು ಬರ್ತಾಳೆ ಈ ರೀತಿ ಪ್ರೋಟೋಕಾಲ್ ಕೊಡಿ ಅಂತ ಹಿಂದೆ ಹೇಳಿದ್ರು ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಅಂದರೆ ಖುದ್ದು ರಾಮಚಂದ್ರ ರಾವ್ ಅವರನ್ನೇ ಸಂಬಂಧಪಟ್ಟಂಥವ್ರಿಗೆ ಇವರು ನನ್ನ ಮಗಳು ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಇದನ್ನಿಟ್ಟುಕೊಂಡು DRI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ತೀವ್ರ ಆಗ್ತಿದ್ದಂಗನೇ ರಾಮಚಂದ್ರ ರಾವ್ ಪಾತ್ರ ಕೂಡ ಬಯಲಾಗ್ತಾ ಇದೆ. ಪ್ರೋಟೋಕಾಲ್ ಅಧಿಕಾರಿಗಳಿಗೆ ರಾಮಚಂದ್ರ ರಾವ್ ಕರೆ ಮಾಡಿದ್ರು. ದುಬೈಗೆ ಹೋಗುವಂಥ ಸಂದರ್ಭದಲ್ಲಿ ಖುದ್ದು ರಾಮಚಂದ್ರ ರಾವ್ ಕರೆ ಮಾಡ್ತಾರೆ, ನನ್ನ ಮಗಳು ಹಿಂಗೆ ಬರ್ತಾ ಇದ್ದಾಳೆ, ಆಕೆಗೆ ಪ್ರೋಟೋಕಾಲ್ ಕೊಡಿ. ಪ್ರತಿ ಬಾರಿ ಕೂಡ ಅವ್ರು ಕರೆ ಮಾಡ್ತಿದ್ರು ಅಂತ, ಮಗಳಿಗೆ ಪ್ರೋಟೋಕಾಲ್ ಕೊಡಿ ಅಂತ. ಮೂಲಗಳು ಹೇಳ್ತಾ ಇವೆ, ರಾಮಚಂದ್ರ ರಾವ್ ಫೋನ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು. ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿನ PC ಗಳಿಗೆ ಹೇಳ್ತಾ ಇದ್ರು, ಕಾನ್ಸ್ಟೇಬಲ್ಗಳಿಗೆ ಹೇಳ್ತಾ ಇದ್ರು. ಇನ್ನು ಮೊನ್ನೆ ಮೊದಲ ಬಾರಿಗೆ ರನ್ಯಾನೇ ಕರೆ ಮಾಡಿದ್ರಂತೆ. ಬಸವರಾಜ್ ಅನ್ನುವಂಥವ್ರಿಗೆ ಕರೆ ಮಾಡಿ ರನ್ಯಾ ಮಾಹಿತಿ ಕೊಟ್ಟರಂತೆ, ನಾನು ಬರ್ತಾ ಇದ್ದೀನಿ ಅಂತ. ಆವಾಗ ಬಸವರಾಜ್ ಹೇಳ್ತಾರಂತೆ, ಇಲ್ಲ ನಾನು ಒಂದಲ್ಲಿ ಇಲ್ಲ ಮೇಡಮ್, ನಾನೀಗ ಬೇರೆ ಕಡೆಗೆ ಇದ್ದೀನಿ, ಯಾರೋ VIP ಗಳಿದ್ದಾರೆ ಅಂತ ಹೇಳಿ ಅಂತ. ಬರಲಿಲ್ಲ ಅಂದ್ರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ ಕೂಡ ಈಕೆ ಹೇಳಿದ್ಲು ಅಂತ. ನೋಡಿ ಎಂಥ ಸಂಗತಿ. ರಾಮಚಂದ್ರ ರಾವ್ ಸೂಚನೆ ಮೇರೆಗೆನೇ ಈಕೆ ಕರೆ ಮಾಡ್ತಾಳೆ ಕಾನ್ಸ್ಟೇಬಲ್ ಬಸವರಾಜ್ ಅವರಿಗೆ, ನಾನು ಬರ್ತಾ ಇದ್ದೀನಿ ಟರ್ಮಿನಲ್ 1ಗೆ ಬಾ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಾನು ಬೇರೆ ಯಾವುದೋ ಕೆಲಸ ಕಾರ್ಯಗಳಿದೆ, ಟರ್ಮಿನಲ್ 2ನಲ್ಲಿದ್ದೀನಿ ಅಂತ. ಬರಲಿಲ್ಲ ಅಂದ್ರೆ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ ಕೂಡ ಈಕೆ ಹೇಳಿದ್ಲು ಅನ್ನುವಂಥ ಮಾಹಿತಿ ಮೂಲಗಳು ಹೇಳ್ತಾ ಇವೆ. ನೀವು ಬರಲಿಲ್ಲ ಅಂತಂದರೆ ನಮ್ಮ ಅಪ್ಪನಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ. ನೋಡಿ ಒಂದು ಸಂಗತಿ, ಇವರು ಹಿಂದೆ ನನ್ನ ಮಗಳು ಹಿಂಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದು ಕೂಡ ನಿಜ. ಇದಕ್ಕೆ ಸಂಬಂಧಪಟ್ಟಂಗೆ DCP ಸಜೀತ್ ಪೊಲೀಸ್ ಆಯುಕ್ತರಿಗೆ ವರದಿ ಕೊಟ್ಟಿದ್ದಾರಂತೆ. ಇಲ್ಲ, ರಾಮಚಂದ್ರ ರಾವ್ ಸೂಚನೆ ಪ್ರಕಾರನೇ ಬಸವರಾಜ್ ಪ್ರೋಟೋಕಾಲ್ ಕೊಟ್ಟರು, ಅವ್ರದ್ದೇನು ತಪ್ಪಿಲ್ಲ ಅಂತ. ಯಾಕಂದರೆ ಅವರೊಬ್ಬ PC ಬಸವರಾಜ್. ಆಮೇಲೆ ನನ್ನ ಮಗಳು ಬರ್ತಾಳೆ ಅನ್ನುವಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಯಾವ PC ಮಾಡಲ್ಲ ಅಂತಾರೆ ಹೇಳಿ? ಯಾರು ಮಾಡಲ್ಲ ಅಂತಾರೆ? ಅದಕ್ಕೆ ಪಾಪದವ್ರನ್ನ ಬಲಿ ಹಾಕಬಾರ್ದು, ಯಾರು PC ಗಳನ್ನು ಬಲಿ ಕೊಡಬಾರ್ದು. ಈ ವಿಚಾರ ಸಂಬಂಧಪಟ್ಟಂಗೆ ಮೂಲ ಯಾರು, ಈ ಮನುಷ್ಯ ಯಾರಿಗೆ ಫೋನ್ ಮಾಡಿ ಹೇಳಿದ್ರು, ಅವರು ಸಂಬಂಧಪಟ್ಟಂಥವ್ರು ಯಾವ ರೀತಿ ಫೋನ್ ಮಾಡಿದ್ರು, ಈ ಥರ ಪ್ರೋಟೋಕಾಲ್ ಕೊಡಲೇಬೇಕು ಅಂತ ಅಂಥವ್ರನ್ನ ಮಾಡಿ. ಸುಮ್ಮನೆ ಏನು ಗೊತ್ತಾ, ಈ ದೊಡ್ಡ ದೊಡ್ಡ ಸಂಗತಿಗಳನ್ನು ಸಣ್ಣವ್ರ ಮೇಲೆ ಎಳೆದು ಅವ್ರ ತಲೆಗೆ ತಂದಿಟ್ಬಿಡೋದು. ಬಸವರಾಜ್ ಆಗಲಿ, ಇನ್ನೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ, PC ಏನು ಕೆಲಸ ಅವ್ರದ್ದು? ಏನು ಅಧಿಕಾರಿಗಳು ಹೇಳ್ತಾರೆ, ಆಮೇಲೆ ಒಂದು ಸರಿ ಪರಿಚಯ ಮಾಡಿಕೊಟ್ಟಾದ್ಮೇಲೆ ಮುಗೀತು. ಪದೇ ಪದೇ ನನ್ನ ಮಗಳು ಅಂತ ಹೇಳಲ್ಲ ಅವರು. ಪರಿಚಯ ಆಗಿರುತ್ತೆ, ಸಂಬಂಧಪಟ್ಟಂಥವ್ರು ಕರೆ ಮಾಡ್ತಾರೆ. ಅಲ್ಲಾಗಿದ್ದು ಅಷ್ಟೇನೆ. ನಾನು ಟರ್ಮಿನಲ್ 1ಗೆ ಬರ್ತಾ ಇದ್ದೀನಿ, 2ಗೆ ಬರ್ತಾ ಇದ್ದೀನಿ ಅಂದಾಗ, ಇಲ್ಲ ನಾನು ಟರ್ಮಿನಲ್ 1ನಲ್ಲಿದ್ದೀನಿ, ನನಗೆ ಕೆಲಸ ಕಾರ್ಯಗಳಿದೆ ಅಂತಂದರೂ ಕೂಡ ಬರಲಿಲ್ಲ ಅಂದರೆ ನಮ್ಮಪ್ಪನಿಗೆ ಹೇಳ್ತೀನಿ ಅಂತಂದ್ರಂತೆ ರನ್ಯಾ.